ನೀರು ಹಾಕು ಅಂತ ಹೇಳಿದ್ರು ನೋಡಿ. ಬೈತಾಳೆ ಇರೋ ಗೊತ್ತಿಲ್ಲ. ಲಿಖಾನ್ ಲಿಖಾನ್ ಎದೋಳು ಬಟ್ಟೆ ತೊಳೆ ಅಲ್ವಾ? ತೊಳೆ. ಬ್ಯೂಟಿಫುಲ್ ವ್ಯೂ. ನಾನು 3 ಗಂಟೆಯಿಂದ ಎಬ್ಬಿಸ್ತಾ ಇದ್ದೀನಿ ಗೈಸ್. ನೀರು ತೊಗೊಂಡು ಹಾಕಿದ್ರೂ ಇಲ್ಲ ಮುಖದ ಮೇಲೆ, ಏನೂ ಇಲ್ಲ. 5:15 ಇವಾಗ ಕರ್ಕೊಂಬಂದವಳೆ. ಏನು ಯಪ್ಪ, ಹಿಂಗೆ ನಿದ್ದೆ ಮಾಡಿ 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 ಡಿಪ್ರೆಷನ್ಗೆ ಹೊಟ್ಟೋಗ್ಬಿಡ್ತಾಳೆ ಅನಿಸುತ್ತೆ. ಚೆನ್ನಾಗಿ ಅನ್ನಿಸ್ತು. ಅದೇ ಹೇಳಿದ್ನಲ್ಲ, ನಾನೊಂದು ಔಟ್ಫಿಟ್ನ ಲೈಕ್ ಮೈಂಡಲ್ಲಿ ಇಟ್ಕೊಂಡು ಎಲ್ಲ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಲುಕ್ನು ಮ್ಯಾಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಲೆಕ್ಟ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ನಿನ್ನೆ GT ಮಾಲ್ಗೆ ಹೋದು, ಬಟ್ ಎಲ್ಲ ನಾನು ಒಂದು ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಗೆ. ಇವತ್ತಿಂದ ಒಟ್ಟೊಟ್ಟಿಗೆ 3 ಸೆಷನ್ ತಿಂಡಿಗೆಲ್ಲ ಬರೋಕ್ಕಾಗಲ್ಲ. ಸೊ ಹಂಗಾಗಿ ಕ್ಯಾರೆಟ್ನ ಎಲ್ಲ ನೀಟಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀವಿ ಬಾಕ್ಸ್ಗೆ. ಒಂದು 12 ಆಗುತ್ತೆ ಕರೆಕ್ಟಾಗಿ ಅದು ಬರೋದಕ್ಕೆಲ್ಲ. ಸೊ ಹೋಗಬೇಕು ಗೈಸ್. ಇವತ್ತಿಂದ ನೋಡಬೇಕು, ತಿಂಡಿನ ತ್ಯಾಗ ಮಾಡಿ ಕ್ಲಾಸಸ್ ಅಟೆಂಡ್ ಮಾಡೋಕ್ಕೆ ಹೋಗಬೇಕು. ಆ್ಯಂಡ್ ಟೈಮ್ ಆಗಿಬಿಟ್ಟಿದೆ. ಇನ್ನೊಂದು ಎಷ್ಟಿದೆ ಟೈಮು? ಇಷ್ಟಿದೆ, 7:10 ಆಗಿದೆ. 20 ಮಿನಿಟ್ಸ್ ನಾವು ಅಲ್ಲಿ ಹೋಗಿ ರೀಚ್ ಆಗಬೇಕು. ಒಂದು 15 ಮಿನಿಟ್ಸ್ ಎಲ್ಲ ಸಾಕು ಹೋಗೋದಕ್ಕೆ. ಸೊ ಇವಾಗ ಹೊಡ್ತಾ ಇದ್ದೀವಿ ಗೈಸ್. ಇವತ್ತು ಹೊಸದಾಗಿ ಸೆಷನ್ ಸ್ಟಾರ್ಟ್ ಆಗ್ತಿದೆ, ಅದಕ್ಕೆ ಖುಷಿ ಆಗ್ತದೆ ಆ್ಯಕ್ಚುಲಿ. ಆ್ಯಂಡ್ ಬೇಜಾರು ಏನಂತಂದರೆ ಅದಕ್ಕೆ ಯಾವುದಕ್ಕೂ ನಾನು ನೋಟ್ಸ್ ತೊಗೊಂಡಿಲ್ಲ, ಹಾಗೆ ತಿಂಡಿ ಹೋಗ್ತದೆ ಅನ್ನೋದು ಬೇಜಾರಿದೆ ಅಷ್ಟೆ. ಅದು ನೋಟ್ಸ್ ತೊಗೊಂಡಿಲ್ಲ, ಎಲ್ಲದಕ್ಕೂ ಬೇರೆ ಬೇರೆ ನೋಟ್ಸ್ ಇಡಬೇಕು. ಸೊ ಹಂಗಾಗಿ ತೊಗೊಂಡಿಲ್ಲ, ಅದನ್ನು ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ. ಇವರು ಅಕ್ಕೋರು ರೆಡಿ ಆಗ್ತಾಯಿದ್ದಾರೆ ಅಷ್ಟೇ. ನಾವಿಬ್ಬರೇ ಹೋಗಿ ಅಟೆಂಡ್ ಮಾಡ್ತಾ ಇರೋದು, ನಾನು ಮತ್ತು ಲೇಖನ. ಹೋಗಿ ಮಾಡ್ಕೊಬರ್ಬೇಕು ಗೈಸ್. ಮಲ್ಕೊಂಡು ಇವಾಗ ಜಸ್ಟು ಕಂಡುಬಿಟ್ಟಿದ್ದೀನಿ. ಬೆಳಗ್ಗೆ ತಿಂಡಿ ಮಾಡಿಲ್ಲ, ಸೊ ಹಾಗಾಗಿ ಎನರ್ಜಿ ಇರಲಿಲ್ಲ ವ್ಲಾಗ್ ಮಾಡೋದಕ್ಕೆ, ಮೂಡಿರಲಿಲ್ಲ. ಸೊ ಒಂದು ದಿನ ಏನಾದರೂ ವ್ಲಾಗ್ ಮಾಡಿಲ್ಲ, ಇಲ್ಲ ಏನೋ ಆಯ್ತು ಅಂತಂದರೆ ಹಿಂಗೆ ಬ್ರೇಕ್ ಆಗಿಬಿಡುತ್ತೆ ಅಂತಂದರೆ ನೋಡಿ, ನಾನು ನಿನ್ನೆ ಎಲ್ಲ ವ್ಲಾಗ್ ಮಾಡಿಲ್ಲ, ರೆಸ್ಟ್ ಬೇಕಂತ ಅಂದ್ಬಿಟ್ಟು. ಸೊ ನೋಡಿ ಅಷ್ಟೇ, ಮೂಡೇ ಹೊಟ್ಟೋಗ್ಬಿಟ್ಟೈತೆ. ಇವಾಗ ಬಂದು ಮಲ್ಕೊಂಡು ಇವತ್ತು 3 ಸೆಷನ್ ಒಟ್ಟಿಗೆ ತಿಂಡಿ ಇಲ್ಲ. ಒಂದೇ ಸಲ ಮಧ್ಯಾಹ್ನ ಊಟಕ್ಕೆ ಹೋಗಿದ್ದು, ತಿಂಡಿ ಇಲ್ಲ, ಅಟೆಂಡ್ ಮಾಡಿದ್ದು. ಎಷ್ಟು ಇದಾಗಿದೆ ಹೇಳೋಕ್ಕಾಗ್ತಾಯಿಲ್ಲ ಅದನ್ನು. ಆ್ಯಂಡ್ ಇವಾಗ ಲೆಕ್ಕಿ ಸ್ವಲ್ಪ ಬಟ್ಟೆ ತೊಳೆಯೋದಿತ್ತು, ಒಳಗೆ ಮಲ್ಕೊಬಿಟ್ಟಿದ್ದಾರೆ. ನೋಡುವ ಹೆಂಗದ ಗೈಸ್. ನಾನು ಆವಾಗಲೇ ಕೇಳಿದ್ದೆ ಎದ್ದಿಲ್ಲ ಅಂದರೆ ಏನು ಮಾಡೋದು ಅಂತ ಅಂದಿದ್ದಕ್ಕೆ ನೀರು ಹಾಕು ಅಂತ ಹೇಳಿದ್ರು ನೋಡಿ. ಬೈತಾಳೆ ಇರೋ ಗೊತ್ತಿಲ್ಲ. ಲಿಖಾನ್ ಲಿಖಾನ್ ಎದೋಳು ಬಟ್ಟೆ ತೊಳೆ ಅಲ್ವಾ? ತೊಳೆಲ್ವಾ ಲಿಖಾನ್? ಏಯ್ ಬಟ್ಟೆ ತೊಳೆ ಎದೋಳೆ ಲೇ, ನಿಂದೆ ಬಟ್ಟೆ. ಲೆಕ್ಕನ ಲೆಕ್ಕನ ಏಕೆ? ನಂದೇನಲ್ವಲ್ಲ ಬಟ್ಟೆ, ಅವಳದೇ ಅಲ್ವಾ? ಗೈಸ್ ಬಟ್ಟೆ ಮಡ್ಚಿಟ್ಟಿದ್ದೀನಿ, ಎತ್ತಿಟ್ಕೋಬೇಕು. ಆ್ಯಂಡ್ ಬೆಡ್ ಕ್ಲೀನ್ ಮಾಡ್ಕೋಬೇಕು. ಅದಾದಮೇಲೆ ಇವತ್ತು ಹೋಗ್ಬಿಟ್ಟು ಅವತ್ತು ಬಿಟ್ಟು ಬಂದಿದ್ದು ಬಟ್ಟೆನ ಎತ್ಕೊಂಬರ್ಬೇಕಂತ ಅಂದ್ಕೊಂಡಿದ್ದೀನಿ ಅಷ್ಟೆ. ಗೈಸ್ ಲೇಕಿ ಬಟ್ಟೆ ತೊಳಿಬೇಕಿತ್ತು, ಬಂದಿದ್ದೀವಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಗೈಸ್ ಇಲ್ಲಿಂದ. ವಾವ್, ಬ್ಯೂಟಿಫುಲ್ ವ್ಯೂ. ನಾನು 3 ಗಂಟೆಯಿಂದ ಎಬ್ಬಿಸ್ತಾ ಇದ್ದೀನಿ ಗೈಸ್. ನೀರು ತೊಗೊಂಡು ಹಾಕಿದ್ರೂ ಇಲ್ಲ ಮುಖದ ಮೇಲೆ, ಏನೂ ಇಲ್ಲ. 5:15 ಇವಾಗ ಕರ್ಕೊಂಬಂದವಳೆ. ಏನು ಯಪ್ಪ, ಹಿಂಗೆ ನಿದ್ದೆ ಮಾಡಿ 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 ಡಿಪ್ರೆಷನ್ಗೆ ಹೊಟ್ಟೋಗ್ಬಿಡ್ತಾಳೆ ಅನಿಸುತ್ತೆ.
ಆ್ಯಕ್ಚುಲಿ ವಾಷಿಂಗ್ ಮಿಷಿನ್ಗೆ ಆಗ್ತಾಯಿಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಷ್ಟೇ ಪಾಪ. ಕೈಯಲ್ಲಿ ವಾಶ್ ಮಾಡೋದಲ್ವಾ, ಸೊ ಹಂಗಾಗಿ ಟೈಮ್ ತೊಗೊಳುತ್ತೆ ಅಷ್ಟೇ. ವಾಷಿಂಗ್ ಮಿಷಿನ್ಗಾಗಿದ್ರೆ ಇಷ್ಟೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋಂಗೆ ಇರ್ತಾ ಇರಲಿಲ್ಲ. ಗೈಸ್ ಇಂಥವ್ರಿಗೂ ಲೇಖನ ಬಟ್ಟೆ ತೊಳಿತಾ ಇದ್ಲ, ಅಲ್ಲಿದ್ದೆ. ಆ್ಯಂಡ್ ಈಗ ಎಲ್ಲ ಆಯಿತು, ಇನ್ನೊಂದು ಸ್ವಲ್ಪ ಇತ್ತು. ಅವಳು ಬಟ್ಟೆ ನೆನೆದು ಬೆಡ್ಶೀಟ್ ಎಲ್ಲ ಹಾಕಿದ್ದು ಎತ್ಕೊಬರ್ಬೇಕಿತ್ತು. ಸರಿ ಅಂತ ಅಂದ್ಬಿಟ್ಟು ಬಿಸ್ಕೆಟ್ ತಿನ್ನಬೇಕು ಅನಿಸ್ತಿತ್ತು, ತೊಗೊಂಡು ಬಂದು ಕುತ್ಕೊಂಡು ತಿಂತಾಯಿದ್ದೀನಿ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ನೆನ್ನೆ ಒಂದು ದಿನ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಬಟ್ ಎಷ್ಟು ಏನಂದರೆ ಲೇಸಿನೆಸ್ ಬಂದ್ಬಿಟ್ಟಿದೆ ಒಂದು ದಿನಕ್ಕೆ ಅಂತಂದರೆ. ಥ್ಯಾಂಕ್ ಗಾಡ್ ನಾನು ಒಂದು 2-3 ವಿಡಿಯೋನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅದು ಎಡಿಟ್ ಕೂಡ ಮಾಡಿರಲಿಲ್ಲ, ಎಡಿಟಿಂಗ್ದೂ ಹ್ಯಾಬಿಟ್ ತೊಗೊಂಡ್ಬಿಟ್ಟಿತ್ತು. ಎವ್ರಿ ಡೇ ಎಡಿಟ್ ಮಾಡ್ತಿದ್ದೆ, ಬಟ್ ಇವತ್ತು ಕುತ್ಕೊಂಡು ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ. ಹ್ಯಾಪಿ. ಮೊನ್ನೆ ತೆಗ್ದಿಟ್ಟು ಹೋಗಿದ್ದು ಬಟ್ಟೆ ತೊಗೊಳಕ್ಕೆ ಬಂದಿದ್ದೀನಿ ಗೈಸ್, ನೋಡಿ ಹೆಂಗೆ ಕಾಣ್ತಿದೆ. ಈ ಥರದವ ಚಿನ್ನದ ಮಾಡಿಸ್ಕೊಡ್ತೀನಿ ಗೈಸ್. ಇವಾಗ ಊಟ ತಿಂತಾಯಿದ್ದೀವಿ, ಬಟ್ಟೆ ತರಕ್ಕೆ ಹೋದ್ವಿ. ಅಲ್ಲಿ ಯಾವುದೂ ಇಷ್ಟ ಆಗಿಲ್ಲ, ಎಲ್ಲ ಲೂಸ್ ಥರ ಅನಿಸ್ತಿತ್ತು. ನಾನು 2 ದಿನದಲ್ಲಿ ಎತ್ಕೊಂಡೇ ಹೊಟ್ಟೋಗ್ಬಿಟ್ಟವ್ರೆ. ಎಷ್ಟೊಂದು ಬಟ್ಟೆ ಇತ್ತು, ಅದೇ ಥರ ಶಾರ್ಟ್ಸು. ಇಲ್ಲ ಗೈಸ್, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ನಾಳೆ ಎಲ್ಲಾದರೂ ಬೇರೆ ಹೋಗಿ ನೋಡಬೇಕು. ನಾನು ಅದಕ್ಕೆ ಅಂತಲೇ ಎಲ್ಲ ಆ್ಯಕ್ಸಸರೀಸ್ನೂ ನೀಟಾಗಿ ಇದು ಮಾಡ್ತಿದ್ದೆ, ಬಟ್ ಅದೇ ಸಿಕ್ಕಿಲ್ಲ. ಏನು ಮಾಡೋಕ್ಕಾಗಲ್ಲ. ಚಪಾತಿ, ಪಲ್ಯ, ಮಜ್ಜಿಗೆ, ರೈಸ್, ಸಾಂಬಾರು, ಇಷ್ಟು ಗೈಸ್. ಪಲ್ಯ ಒಂದು ಟೇಸ್ಟ್ ಹೇಳ್ತೀನಿ ನೋಡಿ. ಪಲ್ಯನಾ ಅವಳು ಚೆನ್ನಾಗಿದೆ ಅಂತ ಯಾವತ್ತು ಹೇಳೋದು ಬಿಡೆ. ನನಗೆ ಸಣ್ಣ ಪುಟ್ಟದಾಗೆಲ್ಲ ಚೆನ್ನಾಗಿದೆ ಅಂತ ಹೇಳಕ್ ಹೋಗಲ್ಲ. ನಂಗೆ ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿರ್ಬೇಕು. ಯಪ್ಪ ಕಾಲಲ್ವೇನೆ ಬಾಯಿಗೆ ತಕ್ಷಣ ನಾನು ಹಿಂಗ ಬರೀ ಖಾರದ ಪುಡಿ ಸುಡ್ದಂಗೆ ಚೆನ್ನಾಗಿದೆ. ಸಾಂಬಾರು ಯಾವಾಗಲೂ ಉಪ್ಪಿರಲ್ಲ ಗೈಸ್, ಸಪ್ಪೆ ಹೊಡಿತೈತೆ ಗೈಸ್. ಇವಾಗ ಟೈಮ್ ಬಂದು 11:30. 11:30ನಾ? 11:40. ನಾನಿಂದ ಕಡಿಮೆ ಹೇಳಿದ್ನೇನು ಅಂದ್ಕೊಂಡೆ. ಇವಾಗ ಇದೆಲ್ಲ ಮುಗೀತು, ರೈಟಿಂಗ್ ಎಲ್ಲ ಮುಗೀತು. ಇದನ್ನು ಮಾಡ್ಕೊಂಡು ಕುತ್ಕೊಂಡಿದ್ದೀನಿ, ಎಕ್ಸಿಕ್ಯೂಷನ್ನು ಎಲ್ಲ. ಮತ್ತು ಇವತ್ತು ನೋಟ್ಸ್ ತೊಗೊಬೇಕಿತ್ತು, ಬಟ್ ಇಲ್ಲೆಲ್ಲೂ ಬುಕ್ ಸ್ಟೋರ್ ಸಿಕ್ಕಿಲ್ಲ, ಸೊ ಹಂಗಾಗಿ ನಾವು ತೊಗೊಂಡಿಲ್ಲ. ಇವಾಗ ಇದು ಎಕ್ಸಿಕ್ಯೂಟ್ ಮಾಡಿ ಸ್ವಲ್ಪ ಇವತ್ತಿಂದೆಲ್ಲ ಒಂದು ಸ್ವಲ್ಪ ಹಂಗೆ ರಿಫ್ರೆಶ್ ಮಾಡಿಕೊಂಡು ಮಲ್ಕೋತೀನಿ ಅಷ್ಟೇ. ಏನು ಅಪ್ಪ ನೆನ್ನೆ ಒಂದಿನ ವ್ಲಾಗ್ ಮಾಡೋಕ್ಕಾಗದಿರೋದಕ್ಕೆ ಏನಂದರೆ ಅದು ನನಗೆ ವ್ಲಾಗ್ ಮಾಡಬೇಕನ್ನೋ ತಲೆಗೆ ಬರಲ್ಲ ಗೈಸ್. ನಾರ್ಮಲಾಗಿ ವರ್ಕ್ ಆಗ್ತಿದೆ ಡೇ ಅಲ್ಲಿ, ವರ್ಕ್ ಮಾಡಬೇಕಂತ ಅನ್ನೋದು ತಲೆಗೆ ಬರ್ತಾಯಿಲ್ಲ. ನಾಳೆಯಿಂದ ನೀಟಾಗಿ ವ್ಲಾಗ್ ಮಾಡ್ಕೊಂಡು ಹೋಗಬೇಕು. ಐ ಡೋಂಟ್ ನೋ, ಇದು ಸಪ್ರೇಟ್ ವ್ಲಾಗ್ ಆಗಲ್ಲ, ಲೈಕ್ ನಾಳೆ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಅಂತ, ಬಿಕಾಸ್ ಇವತ್ತು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಇರೋದ್ರಿಂದ ಅಷ್ಟೇ. ಆ್ಯಂಡ್ ಇನ್ನೇನು ಅವರಿಬ್ಬರು ಮಲ್ಕೊಂಡಿದ್ದಾರೆ ಗೈಸ್. ಎದ್ದಿದ್ದಾಳೆ ಫೋನ್ ನೋಡಿಕೊಂಡು ಗೈಸ್ ಅಷ್ಟೇ. ಇನ್ನೊಬ್ಳು ದಬಾಕಬಿಟ್ಟಿದ್ದಾಳೆ. ನಾವು ಇಲ್ಲಿ ಕುತ್ಕೊಂಡಿದ್ದೀವಿ. ಈಗ ಇನ್ನೊಂದು 20 ಮಿನಿಟ್ಸ್ ನಾನು ಮಲ್ಕೊಬಿಡ್ತೀನಿ. ಬಿಕಾಸ್ ನೈಟ್ ಹೊತ್ತು ಜಾಸ್ತಿ ಎದ್ದಿರೋದ್ರಿಂದ ಮಾರ್ನಿಂಗ್ ಕ್ಲಾಸಲ್ಲಿ ಕೇಳೋಕ್ಕಾಗ್ತಿಲ್ಲ. ಫುಲ್ ಕಣ್ಣೂರಿಗೆ ನಿದ್ದೆ ಈಗ ಫುಲ್ ತೂಗುಡಿಸ್ತಾ ಇದ್ದೀನಿ. ಎಂಥದ್ದು ಇಲ್ಲ, ಸುಳ್ಳು. ಇವತ್ತೇ ಫಸ್ಟ್ ಕ್ಲಾಸ್ ಇದ್ದಿದ್ದವ್ರದ್ದು. ಸೊ ಅಷ್ಟೇ. ಜಾಸ್ತಿ ಒಂದು ಗ್ಯಾಪ್ ಕೊಟ್ಟಿದ್ದು ನೋಡಿ, ಕೈಯೂ ನೋವು ಬರ್ತಾಯಿದೆ ಹಿಡ್ಕೊಳಕ್ಕಾಗದೆ ಇರೋ ಹಂಗೆ. ಇದನ್ನು ಮುಗಿಸ್ಬಿಟ್ಟು ಸಿಗ್ತೀನಿ ಗೈಸ್. 3 ಸೆಷನ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ ಇವಳು ಹುಚ್ಚಿ ಆ್ಯಂಡ್ ಇವಳು ಏನೇ ಯಾವ ಥರ ಕಾಣ್ತಾವಳು ಇವಳು? ಹೇಳ್ದಲ್ಲ ರಶ್ಮಿಕಾ ಮಂದಣ್ಣ ಥರ ಕಾಣ್ತಾವಳು. ಸೂಸೈಡ್ ಮಾಡ್ಕೊಬಿಟ್ಟಾರು ಕೇಳಿಸ್ಕೊಂಡು. ನಾನು ಏನು ಹೇಳಿಲ್ಲ ಮೋನಿಶಾ. ಅಂದರೆ ಲೆಕ್ಕಕ್ಕೂ ಅವಳು ಹೀರೋಯಿನ್ ಹೆಸರು ಅವಳಿಗೆ ಹೇಳಕ್ಕೆ ಇಷ್ಟಪಡಲ್ಲ ನೀನು ಅಂತ ಅರ್ಥ. ನಮ್ಮಿಬ್ಬರ ಮಧ್ಯೆ ಏನಾದ್ರು ಒಂದು ತಂದಿಡ್ಬೇಕಾ? ಹಾಂ, ಬೆಳಗ್ಗೆಯಿಂದ ತಿಂದಿಲ್ಲ, ಈಗ ಹೋಗಿ ನೋಡ್ಬೇಕೇನಾದ್ರು. ಒಂದು ರೋಡ್ ಕ್ರಾಸ್ ಮಾಡೋಕ್ಕೆ ಬರಲ್ಲ ಗೈಸ್, ಮಾತಾಡೋಕ್ಕೆಲ್ಲ ಬಂದುಬಿಡ್ತಾರೆ. ಯಾಕೆ ಹುಚ್ಚ ನಿನಗೆ? ಹೋಗು ನೀನು. ಬುಕ್ಸ್ ತಗೋಬೇಕೈಸ್, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಳಿಗಾಗಲೇ ನಡೆಯೋದಕ್ಕೆ ಜಾಸ್ತಿ ಭಾರ ಆಗ್ಬಿಟ್ಟೈತೆ, ಅದಕ್ಕೆ ಬಸ್ಸಲ್ಲಿ ಓಡಾಡ್ಬೇಕಂತ. ನಮಗೆ ತಿಂಡಿ ಎಲ್ಲ ತಿನ್ನಕ್ಕೆ ನನಗೆ ಸಪ್ರೇಟಾಗಿ ಭಯ ಮಾಡಿಕೊಡ್ತಾನೆ. ಬೆಳಗ್ಗೆ ತಂದು ರೂಮಲ್ಲಿ ಇಟ್ಟಿರ್ತಾನೆ ಗೈಸ್.
ಬುಕ್ಸ್ ತೊಗೊಂಡು ಹೋಗ್ತಾ ಇದ್ವಿ, ಬುಕ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೆ. ಇಡೆ ಬ್ಯಾಗ್ಗೆ ಗೈಸ್ ಬಿಸ್ಕೆಟ್ ತಗೊಂಬಂದು ತಿಂತಾಯಿದ್ದೀನಿ. ಹೊಟ್ಟೆ ಜಾಸ್ತಿ ಹಸುವು. ಜ್ಯೂಸ್ ಕುಡಿತಾವಳು. ಇವಳೇನು ಮುಟ್ಟಿದ್ಲೋ ಕೈಯಲ್ಲಿ ಗೊತ್ತಿಲ್ಲ, ಹ್ಯಾಂಡ್ ವಾಶ್ ಮಾಡ್ಕೊಂಬರಕ್ಕೆ ಹೋಗಿದ್ಲು. ಮೋನಿ 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 ತಿಂತಾ ಇದ್ದೀನಿ ಗೈಸ್. ಅಂತಂದ್ರೆ ಎಸಿ ಅಂತ ಕೊಡ್ತಾಳೆ ನೋಡಿ, ಒಂದು ಇಟ್ಟು ಕೊಟ್ಟಿಲ್ಲ. ತಿಂಡಿ ಹೋಗ್ಲಿ ಕೊಟ್ಟೆ ಗೈಸ್, ಬೇಡ ಅಂತ ಶೋಕಿ ಮಾಡಿದ್ಲು. ಇವಾಗ ಹೆಂಗೆ ಹೇಳ್ತಾವಳೆ ನೋಡ್ರಿ ಗೈಸ್. ಮೋನಿಶಂಗೆ ಇವಾಗ ನಾನು ಲೈಕ್ ನಾರ್ಮಲ್ ಆಗಿದ್ದ ಲಿಪ್ಸ್ಟಿಕ್ ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಿದ್ದೆ ಅಂತ ಹೇಳ್ಬಿಟ್ನಾ, ಆಗ್ಲೇ ಓಡೋಗ್ಬಿಟ್ಟವಳೆ ಮಿರರ್ ಮುಂದಕ್ಕೆ ನೋಡ್ಕೊಳಕ್ಕೆ. ನೋಡ್ಬೇಕಲ್ಲ ಯಾವ ಕಲರ್ ಕಾಣಿಸ್ತೀನಿ, ಯಾವ ಶೇಡ್ ಜಾಸ್ತಿ ಯೂಸ್ ಮಾಡಿದ್ದೀನಿ ಅಂತ. ಎಲ್ಲ ಮಿಕ್ಸಾ ನೀನೆಲ್ಲ ಲಿಪ್ಸ್ಟಿಕ್ ಮಿಕ್ಸ್ ಮಾಡೋದ್ಕೊಳತ್ತ. ಲಿಪ್ ಲೈನರ್ ಬೇರೆ, ಲಿಪ್ಸ್ಟಿಕ್ ಶೇಡ್ ಬೇರೆ ಅಲ್ವಾ, ಅದಕ್ಕೆ ಯಾವ ಲಿಪ್ ಲೈನರ್ ಯೂಸ್ ಮಾಡಿದೆ ಇವತ್ತು ಅಂತ ನೋಡ್ತಿದ್ದೆ. ಒಂದು ಮನ ಇಟ್ಕೊಂಡವಳು ಗೈಸ್. ನಾವು ಇರೋದು ಒಂದನ್ನೇ ವರ್ಷ ಪೂರ್ತಿ ಹೆಚ್ಚುತ್ತೀವಿ, ಅವಳೊಂದು ಎಷ್ಟೊಂದು ಇಟ್ಕೊಂಡವಳು. ಆ್ಯಕ್ಚುಲಿ ಏನಕ್ಕೆ ಬಂದೆ ಅಂತಂದರೆ ನನಗೊಂದು ಒಂಥರ ಬ್ರೌನ್, ನನ್ನ ಲಿಪ್ ಲೈನರ್ ಚೆನ್ನಾಗಿತ್ತು ಮನೀಷಾ. ತಿರುಗಿ ಕಡೆ ಮೊಬೈಲ್ ತೆಗೆದು ಇದಲ್ಲ ಈಗ ಹಚ್ಚಿರೋದಲ್ಲ, ನಾನು ಈಗ ಬರೀ ಇದನ್ನ ಹಚ್ಚಿರೋದಷ್ಟೇ. ನಂದು ಇದೆಯಲ್ಲ ಅದು ಫೋಟೋ ತೊಗೊಂಡಲ್ಲ, ಚೆನ್ನಾಗಿದೆಯಾ ಅದು? ಟ್ರೈ ಮಾಡಿಲ್ಲಪ್ಪ. ಎಷ್ಟು ಗೈಸ್ ಸ್ಕಿನ್ ಟೋನ್ ಮೇಲೆ, ನನ್ನ ಸ್ಕಿನ್ ಟೋನ್ ಚೆನ್ನಾಗಿ ಕಾಣೋದು ನೀನು ಕಾಣಲೇಬೇಕು ಅನ್ನೋದಿಲ್ಲ. ಸೊ ನಾನು ಯೂಸ್ ಮಾಡೋ ತನಕ ನನ್ನ ಸ್ಕಿನ್ ಟೋನ್ ಮೇಲೆ ನಾನು ಒಪಿನಿಯನ್ ಹೇಳೋಕ್ಕಾಗಲ್ಲ. ಕೊಟ್ಲು ನೋಡ್ರಿ ಬ್ಯೂಟಿ ಟಿಪ್ಸ್ ಅಷ್ಟೇ. ಇನ್ನೂ 1 ಅವರ್ ತಡ್ಕೊಳಕ್ಕಾಗಲ್ಲ, ಹೊಟ್ಟೆ ಹಸಿವು. ಮಲ್ಕೊಬಿಡ್ತೀನಿ. ಆಮೇಲೆ ತಿಂದ್ಬಿಟ್ಟು ಸ್ವಲ್ಪ ನೆನ್ನೆ ಏನಾಯಿತು ಗೊತ್ತಾ ಗೈಸ್, ನೆನ್ನೆ ಹೋದ್ವಿ ನಾವು, ಅದು ಒಂದು ಶರ್ಟ್ ಟೈಪ್ ಒಂದು ಡ್ರೆಸ್ ಎತ್ತಿಟ್ಟು ಬಂದಿದ್ವಿ GT ಮಾಲಲ್ಲಿ. ನಾನು ಯಾರು ತೊಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಎಮ್ ಸೈಜ್ ಸಿಕ್ತು, ನನಗೆ ಎಸ್ಸೇ ಸ್ವಲ್ಪ ಲೂಸ್ ಅನ್ಸೋದು. ಎಮ್ ಸಿಕ್ತು. ಎಮ್ ಇದ್ದಿದ್ದು ಒಂಥರ ಕಾಣೋಕ್ಕೆ ಸ್ಟಾರ್ಟ್ ಆಗೋಯಿತು. ಬೇಡ ಅಂತ ಬೇರೆದೆಲ್ಲ ನೋಡ್ದು, ಯಾವುದೂ ಚೆನ್ನಾಗಿ ಕಾಣಿಸಿಲ್ಲ. ಸೊ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬೇರೆ ಯಾವುದಾದ್ರೂ ಬರಬೇಕು, ಬೇರೆ ಕಡೆ ಹೋಗಿ. ಇವಳು ಬ್ಲಾಗಲ್ಲಿ ಇವಳಿಗೊಂದು ಸಾಂಗ್ ಹೇಳ್ಬಿಟ್ಟಿದ್ದೀನಿ ಗೈಸ್, ಅದು ಮಿಸ್ಸಾಗಿ ಹೇಳಿರೋದು. ಅದನ್ನೇನು ಹಿಡ್ಕೊಂಡು ಕುಯ್ತಾವಳು ಅವಾಗಿಂದ. ಇವಳು ಬೇರೆ ಅದರಲ್ಲಿ ಎಷ್ಟು ಕೇಳಿದ್ರು ಬೇಜಾರಾಗ್ತಿಲ್ಲ ಅಂತ. ಎಷ್ಟೊತ್ತಿ ಕೇಳಿದ್ರು ಹೊಲ್ತಾ ಕೇಳಿಸ್ದಂಗೆ ಕೇಳಿಸ್ಕೊಳ್ಳಿ. ಅದೇನೋ ಫ್ಲೋ ಅಲ್ಲಿ ಬಂದಿರೋದು. ನನಗೆ ಗೊತ್ತಿದೆ, ನಾನು ಕೇಳಿದಾಗ ಹಾಡು ಹೇಳ್ತೀನಿ ಅಷ್ಟೇ ಗೈಸ್. ಇವಾಗ ಊಟಕ್ಕೆ ಹೋಗ್ಬೇಕು, ಹೊರಡ್ಬೇಕು ಗೈಸ್. ಊಟ ಮಾಡ್ತಾ ಇದ್ದೀವಿ, ಟೊಮೆಟೊ ಸಾರು ಮತ್ತು ರೈಸ್. ಚೆನ್ನಾಗಿದೆ, ಸ್ಮೆಲ್ಲೇ ಸೂಪರಾಗಿ ಬರ್ತಾಯಿತ್ತು. ಇದು ಚೆನ್ನಾಗಿರುತ್ತೆ ಈ ಸಾಂಬಾರು. ಇವಾಗ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟವ್ರೆ. ಇಲ್ಲಾಂದ್ರೂ ಹಾಕೊಬರ್ತಿದ್ದೆ ನಾನು ಸಾಂಬಾರನ್ನ. ಈಗೂ ಹಾಕೋತೀನಿ ಪುಳಿಯೋಗ್ರಿನ. ನಾವು ಬಟ್ಟೆ ತೊಗೊಂಬರೋಣ ಆ್ಯಂಡ್ ಒಂದು ಸ್ವಲ್ಪ ಶಾಪ್ ಮಾಡಬೇಕಿತ್ತು, ಅದಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ವಿ. ಇವಾಗ ಫ್ರೆಶ್ ಅಪ್ ಆಗಬೇಕು ಗೈಸ್. ಒಂದು ಸ್ವಲ್ಪ ಹೊತ್ತಾಯಿತು ಬಂದು, ನಾನು ಬಂದು ಸ್ವಲ್ಪ ಹೊತ್ತಾಗಿದೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದು ಏನೇನು ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ಐ ಡೋಂಟ್ ನೋ, ನಂಗೆ ತುಂಬ ಇಷ್ಟ ಆಯಿತು, ಬಟ್ ನಿಮಗೂ ಶೇರ್ ಮಾಡ್ತೀನಿ ಅದು ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ. ಓಕೆನಾ? ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಹೆಂಗಿದೆ ನನ್ನ ಟೇಸ್ಟ್ ಅಂತ, ಓಕೆನಾ? ಏನು ಫ್ರೆಶ್ ಅಪ್ ಆಗಿ ಬರ್ತೀನಿ ಗೈಸ್, ತುಂಬ ಸುಸ್ತು ಅನಿಸ್ತಿದೆ. ಸೊ ಫ್ರೆಶ್ ಅಪ್ ಆಗಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು 5 ಮಿನಿಟ್ಸಲ್ಲಿ ಇರ್ತೀನಿ ನೋಡಿ ಗೈಸ್. ಫ್ರೆಶ್ ಅಪ್ ಆಗಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತಿದ್ದೆ, ಬಂದ್ಲು ಗೈಸ್. ಹೋದೋಳು ನಾನು ವಿಡಿಯೋ ಫುಲ್ ಸೆಟ್ ಮಾಡ್ಕೊಳೋವರೆಗೂ ಬಂದೋಳೆ. ತೆಗಿಯೋಕೆ ಆಗ್ತಾ ಇಲ್ಲ. ನೀನೇ ತಾನೇ ಕಟ್ಟಿರೋದು ಲೇಖನಂದು ಇದು ಗೈಸ್, ಇದು ಕಟ್ಟಡ ಬಿಸಾಕ್ ಹೋಗಿದ್ಲು, ಅಲ್ಲಿ ಎತ್ಕೊಂಡ್ಬಂದೆ. ಅಲ್ಲಿ ಯಾರೋ ಬಟ್ಟೆ ಎತ್ತಿ ಬಿಸಾಕ್ ಹೋಗಿದ್ರು, ಕಟ್ಕೊಂಡ್ಬಂದೆ. ಅಲ್ಲ ಕಂಡ್ರು, ಚಪ್ಪಲ್ನು ತಗೊಬಂದು ಸೇರಿಸಿ ಇಟ್ಟಿದ್ದೀರಲ್ಲ. ಏನಂದ್ರೆ ಚಪ್ಪಲ್ನ ಅಲ್ಲಿ ಇಡ್ಬೇಕು ತಾನೆ. ನನಗೇನು ಗೊತ್ತಾ ಬ್ಯಾಗಲ್ಲಿ ಏನು ತುಂಬಿಸಿದ್ಯಾ ಅಂತ. ಬಿಡು ಪರವಾಗಿಲ್ಲ, ಹೊಸ ಅದು. ಆ್ಯಂಡ್ ಇದೆರಡು ಫಸ್ಟು ಇನ್ನೂ ಹೀಲ್ ಜಾಸ್ತಿ ಇರೋದು ತೊಗೊಂಡಿದ್ದೆ, ಬಟ್ ಬೇಡ ಅಂತ ಅನ್ನಿಸ್ತು. ಬೆಲ್ಟ್ ಇರಲಿಲ್ಲ. ಆಮೇಲೆ ಇದು ಓಕೆ 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 ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ಇದನ್ನು ತೊಗೊಂಡೆ. ಆ್ಯಂಡ್ ಇಲ್ಲೇ ಇಡ್ತೀನಿ ಗೈಸಲ್ಲಿ, ಗಣೇಶನ ಇಟ್ಟಿದ್ದೀನಿ. ಮತ್ತು ಇದೊಂದು ಜೀನ್ಸ್ ಗೈಸ್, ಬ್ಲ್ಯಾಕ್ ಇದೆ. ನಂತರ ಇನ್ನೊಂದು ಹೊಸ ತೊಗೊಂಡಿರೋದಿದೆ, 2 ದಿನ ಹಾಕಿದ್ದೀನಿ ಅಷ್ಟೇ. ನೋಡ್ಲಿಕ್ಕೆ ಚೆನ್ನಾಗಿದೆಯಾ? ಕ್ವಾಲಿಟಿ ಮಾತ್ರ
ಸಕ್ಕತ್ತಾಗೈತೆ ಇದು. ಲೈಕ್ ಅಲ್ಲಿ ಇದ್ರಲ್ಲಿ ರೋಡ್ ಸೈಡಲ್ಲಿ ಜಯನಗರಲ್ಲಿ ಶಾಪಿಂಗ್ ಸ್ಟ್ರೀಟಲ್ಲಿ ಇಟ್ಕೊಂಡಿದ್ದು. ಇದು ನೋಡಿದೆ, ಕ್ವಾಲಿಟಿ ಮಸ್ತ್ ಇದೆ ಆ್ಯಂಡ್ 500 rupees ಅಷ್ಟೇ ಅಂತ ಅಂದರು. ಸಿಗಲ್ಲ ಅಂತ ಅಂದ್ಬಿಟ್ಟು ಇದನ್ನೊಂದು ತೊಗೊಂಡೆ. ಬ್ಲ್ಯಾಕ್ ಇದೆ ಬಟ್ ತುಂಬ ಏನು ಲೂಸ್ ಇರೋದಿದೆ ಗೈಸ್. ನನಗೆ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಜುಡಿಯೋ ಅಲ್ಲಿ ತೊಗೊಂಡಿದ್ದು ನಾನು. ಎಷ್ಟು ಅಂತಂದರೆ ಸೈಜ್ 30 ಏನೋ ತೊಗೊಂಡ್ಬಿಟ್ಟಿದ್ದೆ. ನನಗೆ 30 ತೊಗೊಂಡಿದ್ದೆ. ನನಗೆ 28 ಸಿಕ್ಕಾಪಟ್ಟೆ ಲೂಸ್ ಆಗುತ್ತೆ. ಇದು 28, ಇದನ್ನ ಹಾಕೊಂಡ್ರು ಲೂಸ್ ಆಗುತ್ತೆ. ನೋಡಬೇಕು ಏನು ಮಾಡೋದು ಅಂತ ಅಂದ್ಬಿಟ್ಟು. ಬಟ್ ಅಡ್ಜಸ್ಟ್ ಆಗುತ್ತೆ ಗೈಸ್. ಇಲ್ಲಿ ಮಾತ್ರ ಒಂದಿಷ್ಟು ಲೂಸ್ ಬರುತ್ತೆ, ಇನ್ನು ಅಡ್ಜಸ್ಟ್ ಆಗುತ್ತೆ. ಬಟ್ ಅದಂಗಲ್ಲ, ಫುಲ್ ಉದ್ರೋಗೋ ಥರ ಅಷ್ಟು ಲೂಸು. ಬಟ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನನ್ನ ಕಾಲೇಜ್ ಫಂಕ್ಷನ್ ಟೈಮಲ್ಲೇನೋ ತೊಗೊಂಡಿದ್ದು ಬೇಕಂತ. ಆ್ಯಂಡ್ ಇದು ಗೈಸ್, ಇದಕ್ಕೆ ನಾನು ಕೊಟ್ಟಿದ್ದು ಬರೀ 500 ಅಷ್ಟೆ. ಈ ನನ್ನ ಸ್ಲಿಪ್ಪರ್ಗೂ ಅಷ್ಟೇ ಹೇಳಿದ್ರು, ಒಂದು ಸ್ವಲ್ಪ ಬಾರ್ಗಿನ್ ಮಾಡಿಬಿಟ್ಟು, ಜಾಸ್ತಿ ಮಾಡೋಕ್ಕಾಗಿಲ್ಲ ಅಂದ್ಕೊಂಡು ಹೋಗ್ತೀವಿ ಅಷ್ಟೇ. ಬೆಂಗಳೂರಲ್ಲಿ ಏನು ಸ್ಟ್ರೀಟ್ ಶಾಪಿಂಗಲ್ಲೆಲ್ಲ ಕಡಿಮೆ ಮಾಡಿಸ್ಬೋದು ಅಂತ, ಅಂಗಡಿಲಾದರೂ ಬಾರ್ಗಿನ್ ಮಾಡ್ಬೋದು, ಸ್ಟ್ರೀಟಲ್ಲಿ ನಿಜವಾಗ್ಲೂ ಬಾರ್ಗಿನ್ ಮಾಡೋಕ್ಕಾಗಲ್ಲ ಗೈಸ್. ಇದು ಅಷ್ಟೇ ನಾನು ತೊಗೊಂಡಿದ್ದು. ಅದಕ್ಕಿಂತ ಮುಂಚೆ ಇನ್ನೂ ಏನೋ ತೊಗೊಂಡೆ. ಆ್ಯಂಡ್ ನನ್ನ ವಾಚ್ ಬರೋದಿದೆ, ಒಂದು ಪರ್ಟಿಕ್ಯುಲರ್ ಆಗಿ ಇದೇ ಡ್ರೆಸ್ಸಿಗೆ ಬೇಕು ಅಂತ ಅಂದ್ಬಿಟ್ಟು ವಾಚ್ ಬುಕ್ ಮಾಡಿದ್ದೆ. ಸೊ ಅದು ಒಂದು ಬರೋದಿದೆ, ಅದು ಬಂದಾಗ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಗೈಸ್, ಇವತ್ತು ತೊಗೊಂಡಿದ್ದಲ್ಲ, ಮೊನ್ನೆ ತೊಗೊಂಬಂದಿದ್ದು. ಒಂದು ಸೆಕೆಂಡ್ ತೋರಿಸು. ಇಲ್ಲೆಲ್ಲ ತುಂಬ ಗಲೀಜ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಈ ಬ್ಯಾಗ್ ಗೈಸ್, ನನಗೆ ಬ್ಯಾಗಿಂದು ಅಷ್ಟು ನನಗೆ ಹುಚ್ಚಿಲ್ಲ. ಬ್ಯಾಗ್ದೆಲ್ಲ ತೊಗೋಬೇಕು, ಬ್ಯಾಗ್ ಕಲೆಕ್ಷನ್ ಮಾಡ್ಬೇಕಂತ ಅಂದ್ಬಿಟ್ಟು. ಬಟ್ ಇದು ನೋಡಿದ ತಕ್ಷಣ ಚೆನ್ನಾಗಿ ಅನ್ನಿಸ್ತು. ಅದೇ ಹೇಳಿದ್ನಲ್ಲ, ನಾನೊಂದು ಔಟ್ಫಿಟ್ನ ಲೈಕ್ ಮೈಂಡಲ್ಲಿ ಇಟ್ಕೊಂಡು ಎಲ್ಲ ಅದಕ್ಕೆ ಬೇಕಾಗಿರೋಂಥೆಲ್ಲ ಲುಕ್ನು ಲೈಕ್ ಮ್ಯಾಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಲೆಕ್ಟ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ನಿನ್ನೆ GT ಮಾಲ್ಗೆ ಹೋದು. ಬಟ್ ಎಲ್ಲ ನಾನು ಒಂದು ಎಷ್ಟಿದ್ದು ಲೆಕ್ಕಿ ಒಂದು 5-6 ಇರಲಿಲ್ವಾ, ಒಂದೇ ಥರ ಗೈಸ್ ಶರ್ಟು ಒಂದು 5-6 ಇದ್ವು. ಬಟ್ ಯಾರು ಎತ್ಕೊಂಡೋಗಲ್ಲ ಅಂತ ಅಂದ್ಕೊಂಡಿದ್ದೆ. ನಾನು ಹೋಗೋ ಅಷ್ಟರಲ್ಲಿ ನನ್ನ ಸೈಜಿಂದು ಒಂದೂ ಇರಲಿಲ್ಲ, ಎಮ್ ಇತ್ತು. ಅದು ಎಮ್ ಹಾಕೊಂಡು ನೋಡಿದ್ರೆ ಫುಲ್ಲು ಸಿಕ್ಕಾಬಿಟ್ಟೆ ಲೂಸು ಅನ್ನೋ ಥರ. ಅದಕ್ಕೆ ಬೇಡ ಅಂತ ನೋಡಿದೆ. ಆ್ಯಂಡ್ ಅದು ಕಾಂಬಿನೇಷನು ನಾನು ಇಮ್ಯಾಜಿನ್ ಮಾಡಿದಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಸೊ ಹಂಗೆ ಬಂದೆ. ಈ ಬ್ಯಾಗ್ನ ಆ ಡ್ರೆಸ್ಸಿಗೆ ಅಂತ ತೊಗೊಂಡಿದ್ದು, ಒಂದು ಲೈಕ್ ಕ್ಲಾಸಿ ಲುಕ್ ಒಂದು ಮಾಡಬೇಕಂತ, ಫೋಟೋ ಶೂಟ್ ಮಾಡಿಸ್ಬೇಕಂತ. ಬಟ್ ಅದಾಗಲಿಲ್ಲ. ಇದನ್ನು ವೈಟ್ ಕಲರೇ ಇದ್ದಿದ್ದದು. ಇದನ್ನು ತೋರ್ಸಕ್ಕೆ ಲೇಕಿ ಅಂದ್ಲು, ಯಾಕೆ ವೈಟ್ದೇ ತೊಗೊಂಡಿದ್ಯಾ, ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಈ ಡ್ರೆಸ್ಸಿಗೆ ಚೆನ್ನಾಗಿ ಕಾಣುತ್ತೆ. ಹಿಂಗಿದೆ ಈ ಬ್ಯಾಗಿ. ಏನು ಗೊತ್ತಾ, ಇದು ಲೈಕ್ ನೋಡೋಕ್ಕೆ ಹಿಂಗಿದೆ ಅಂತ ಅಂದ್ಬಿಟ್ಟು ಅಷ್ಟು ದೊಡ್ಡ ಪ್ರೈಸ್ ಕೊಟ್ಟಿದ್ದೀನಿ ಅಂತಲ್ಲ, ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ. ತುಂಬ ಈ ಬ್ಯಾಗ್ ಕಲೆಕ್ಷನ್ ಮಾಡ್ಕೊಳ್ಳೋರಿಗೆ ತುಂಬ ಚಿಕ್ಕದು ಅಮೌಂಟ್ ಅನಿಸುತ್ತೆ. ಅದು ಚೆನ್ನಾಗಿದೆಯಾ? ಇದೊಂದು. ಆ್ಯಂಡ್ ಇನ್ನೊಂದು ಇದೆ, ನನ್ನ ಅಕ್ಕ ಒಂದು ರಿಂಗ್ ಕೊಡಿಸಿದ್ಲು. ಇಟ್ಸ್ ಲೈಕ್ ಗೋಲ್ಡನ್ ಥರನೇ ಇದೆ, ಚಿನ್ನದಲ್ಲ, ಬಟ್ ಸಖತ್ತಾಗಿದೆ ಅದು. ಅದನ್ನು ನಾನು ಹಾಕೊಂಡಾಗೆ ತೋರಿಸ್ತೀನಿ. ಅದು ಗೈಸ್ ನೋಡಿ ಗೈಸ್, ಎಷ್ಟು ನೀಟಾಗಿ ಫಿಟ್ಟಾಗಿ ಕೂರುತ್ತೆ. ನನ್ನ ಏನು ಇಲ್ಲಿವರೆಗೂ ತೊಗೊಂಡಲ್ಲ, ಅದೆಲ್ಲದರಲ್ಲೂ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ವರ್ತ್ ಅಂತ ಅನಿಸಿತು. ಸ್ಲಿಪ್ಪರ್ ಅಷ್ಟೇ, ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ ಗೈಸ್. ಓಕೆ ಅನ್ಕೊಂಡು ಹಿಂಗೆಲ್ಲಿ ತೊಗೊಳಕ್ಕೆ ಹೋಗೋದು ಅಂತ ತಗೊಂಬಂದೆ. ಬಟ್ ಇಲ್ಲಿ ಹಾಕೊಂಡಿದ್ದಕ್ಕೆ ಇಷ್ಟ ಆಗ್ತದೆ ಗೈಸ್. ಇವಾಗ ಊಟ ಹಾಕ್ಸ್ಕೊಂಡ್ಬಂದ್ವಿ. ಇವಳು ಬರೀ ಅನ್ನ ಮತ್ತು ಸಾಂಬಾರು, ನಾವು ಚಪಾತಿ, ಇದು ಏನು ಇಲ್ಲಿ ತೊಂಡೆಕಾಯಿ ಪಲ್ಯ ಆಯ್ತು. ಇಲ್ಲಿ ಇದು ಸಾಂಬಾರು, ರೈಸು, ಮಜ್ಜಿಗೆ ಇಷ್ಟು ಹಾಕ್ಸ್ಕೊಂಡ್ಬಂದಿದ್ದೀನಿ. ಹಿಂಗೈತೆ ಅಂತ ಹೇಳ್ತೀನಿ ನೋಡಿ ಗೈಸ್. ತೊಂಡೆಕಾಯಿ ತಿಂತೀನಿ, ಅವಳು ತಿನ್ನಲ್ಲ ಮುನೀಶಾ, ನಾವು ಚೆನ್ನಾಗಿ ತಿಂತೀವಿ. ಚೆನ್ನಾಗಿತ್ತಲ್ವೇನೆ? ಹುಳಿ ಚೆನ್ನಾಗಿದೆ. ಅದಕ್ಕಿಂತ ತೊಂಡೆಕಾಯಿ ಪಲ್ಯಕ್ಕಿಂತ ಇವತ್ತು ಹೆಸರು ಬೇಳೆ ಸಾಂಬಾರು ಕೊಟ್ಟರಲ್ಲ, ಖುಷಿ ಆಯಿತು. ಸಕ್ಕತ್ತಾಯಿತು ಗೈಸ್, ಅಲ್ಟಿಮೇಟ್ ಸಾಂಬಾರು ಮಾತ್ರ. ಹೇ ಗೈಸ್, ಟೈಮ್ ಬಂದು ಎಷ್ಟು ಮನುಷ್ಯ ಟೈಮು 11 o'clock ಆಗಿದೆ. ಸೊ ಇಂಥವ್ರಿಗೂ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಓದೋಕ್ಕಿಂತ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಸ್ವಲ್ಪ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಇದೆ, ಆಮೇಲೆ ನೋಟ್ಸ್ ಕಂಪ್ಲೀಟ್ ಮಾಡೋದಿದೆ, 3 ಕ್ಲಾಸಿಂದು ನೋಟ್ಸ್ ಬರೆಯೋದಿದೆ. ಸೊ ಎಲ್ಲನೂ ಕಂಪ್ಲೀಟ್ ಮಾಡಬೇಕು. ಇಷ್ಟಾಗುತ್ತೆ ಇವಾಗ ಮಾಡ್ತೀನಿ. ಆ್ಯಂಡ್ ಇನ್ನು ಮಿಕ್ಕಿದ್ದನ್ನು ಮಾರ್ನಿಂಗ್ ಬೇಗನೆ ಎದ್ದು ಮಾಡ್ತೀನಿ. ನನ್ನ ಬೇಸಿಕ್ ಸ್ಕಿನ್ ಕೇರ್ ಎಲ್ಲ ಮುಗಿದಿದೆ.
ವಿಡಿಯೋ ಎಂಡ್ ಮಾಡೋ ಟೈಮ್. ಸೊ ಎಂಡ್ ಮಾಡೋಣ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.